ನಮ್ಮ ಜೊತೆಗೆ ಸ್ಯಾಂಡಲ್ವುಡ್ ಕ್ವೀನ್ ಮನಮೋಹಕ ತಾರೆ ರಮ್ಯಾ ಅವರಿದ್ದಾರೆ. ಸೊ ಅಪ್ಪು ರಿಲೀಸ್ ಆಯ್ತು. ಆನ್ ಸ್ಕ್ರೀನ್ ಅಲ್ಲಿ ಅಪ್ಪು ಅವ್ರನ್ನ ಮತ್ತೊಮ್ಮೆ ನೋಡಿ ರಮ್ಯಾ ಅವ್ರಿಗೆ ಏನ್ ಅನ್ಸುತ್ತೆ ಕೇಳೋಣ. ಮೇಡಮ್, ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು, ಫ್ಯಾನ್ಸ್ ನೋಡ್ಬೇಕು ಕೂತು ಸಿನಿಮಾ ನೋಡಿದ್ರೆ ಏನ್ ಅನ್ಸ್ತಾ ಇದೆ? ತುಂಬಾ 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 ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಅಂಡ್ 23 years ಬ್ಯಾಕ್ ನಾನು ಅಪ್ಪು ಸಿನಿಮಾ ಥಿಯೇಟರ್ ನೋಡಿದಾಗ ಇಷ್ಟೇ ಯುಫೋರಿಯಾ ಇತ್ತು, ಇಷ್ಟೇ ಎಕ್ಸೈಟ್ಮೆಂಟ್ ಇತ್ತು. ಐ ಕಾಂಟ್ ಬಿಲೀವ್ 23 years later the fans are showing the same amount, in fact maybe more energy in the theater. And ಫ್ಯಾನ್ ಜೊತೆ ನೋಡುವಾಗಲೂ ಯಾವಾಗಲೂ ಎಂಜಾಯಬಲ್. ಮೇಡಮ್, ಯಾವಾಗ್ಲೂ ಹೇಳ್ತಾರೆ ಫಿಲ್ಮ್ ಫೀಲ್ಡ್ ಅಲ್ಲಿ ಅಪ್ಪು ವಾಸ್ ಮೈ ಗುಡ್ ಫ್ರೆಂಡ್ ಅಂತ. ಮೋರ್ ದೆನ್ ಕಲೀಗ್, ಆರ್ಟಿಸ್ಟ್ ಅಂತ ಕೂಡ ಅವ್ರ ಜೊತೆ ಒಂದು ಚೆರಿಷಬಲ್ ಮೂಮೆಂಟ್ ಯಾವ್ದಾದ್ರು ಇದೆಯಾ? ಆಕಾಶ್ ಅಥವಾ so many memories. ನಾಲ್ಕು ಸಿನಿಮಾ ಮಾಡಿದ್ವಿ, ಪ್ಲಸ್ 3 ಸಿನಿಮಾ ಪ್ಲಸ್ ಸಿನಿಮಾ ಅಲ್ಲದೆ ನಾವು used to meet up, used to catch up, and so there are so many memories at the back of my head. ಸದ್ಯಕ್ಕೆ ಯಾವ್ದು ಬರ್ತಲ್ಲ. ನಾವು ಆಡಿಷನ್ ಮಾಡುವಾಗ he was very sweet, and ಯಾಕಂದ್ರೆ ಅವ್ರು ಮುಂಚೆಯಿಂದ ಎಕ್ಸ್ಪೀರಿಯನ್ಸ್ ಇತ್ತು, ನನ್ಗೆ ಏನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ he was very helpful while we were doing the audition. ಅವ್ರ ಸೋಷಿಯಲ್ ಸರ್ವಿಸ್ ಬಗ್ಗೆ ಅದ್ರ ಬಗ್ಗೆ ಏನಾದ್ರು ಅಂದ್ರೆ ಅದರ್ ದೆನ್ ಫಿಲ್ಮ್ ಯಾವ ತರ ಅಂದ್ರೆ ವಾಟ್ ಯುವರ್ ರೈಟ್ ಹ್ಯಾಂಡ್ ಡಸ್ ಲೆಫ್ಟ್ ಹ್ಯಾಂಡ್ ಡಸ್ ಅನ್ನೋ ಅಂತ ಒಂದು ಗಾದೆ ಇದೆಯಲ್ಲ, he was exactly like that in real life also. ಅವ್ರು ಏನ್ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಅಂತ ಅವ್ರು ಒಬ್ಬೊಬ್ಬರು ಯಾಕೆ ಗೊತ್ತಿಲ್ಲ ಆಕ್ಚುಲಿ, ಎಕ್ಸೆಪ್ಟ್ ದ ಪೀಪಲ್ impacted. So he was a very generous giver in the sense that ಅವರು ತೋರಿಸ್ಕೊಂಡು ಆ ತರ ಎಲ್ಲ ಏನು ಚಾರಿಟಿ ಮಾಡ್ತಾ ಇರಲಿಲ್ಲ. ಬಟ್ ಐ ನ್ಯೂ he was doing it because ಅವ್ರು ಹಂಚ್ಕೊಳ್ಳೋರು. ಸೊ ಹಾಗಾಗಿ ಐ ನ್ಯೂ that he had a very good heart. ಒಂದ್ಸತಿ ನಾವು ಅಭಿ ಶೂಟಿಂಗ್ ಮಾಡ್ತಾ ಇರುವಾಗ ಮಕ್ಕಳು ಇದ್ರು, ಸಿಕ್ಕಾಪಟ್ಟೆ ಸ್ಕೂಲ್ ಆಗ್ತಾನೆ ಬಿಟ್ಟಿತ್ತು, ಎಲ್ರು ಬಂದಿದ್ರು ಶೂಟಿಂಗ್ ನೋಡಕ್ಕೆ, ಎಲ್ರಿಗೂ ಐಸ್ ಕ್ರೀಮ್ ಕೊಡ್ಸಿದ್ರು ಅವ್ರು. ಅವತ್ತು he was so sweet, you know. ಸೊ ಲೈಕ್ ಸಿಂಪಲ್ ಥಿಂಗ್ಸ್ ಅಂದ್ರೆ ಪ್ಲಾನ್ ಮಾಡದೆ, ಸ್ಟ್ರಾಟಜಿ ಮಾಡ್ದೇನೆ ಕೆಲವರು ಮಾಡ್ಬೋದು, ಬಟ್ it came from the heart.